ಇವತ್ತು ಬೆಳಗಿನಿಂದ ದೆಹಲಿಯಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಸಂಸತ್ ಚಲೋಗೆ ಕರೆ ಕೊಟ್ಟಿತ್ತು. ಹೀಗಾಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಜಮಾಯಿಸಿದಂತಹ ವಿದ್ಯಾರ್ಥಿಗಳು ಮತ್ತು ಆಸ್ಪಿರೆಂಟ್ಸ್ ಯಾರಿದ್ರು, ವಿವಿಧ ಸಂಘಟನೆಗಳು ಯಾರಿದ್ರು, ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಸಂಸತ್ಗೆ ಮುತ್ತಿಗೆ ಹಾಕೋದ್ರ ಮೂಲಕ ಸರ್ಕಾರವನ್ನು ನೇರವಾಗಿ ಪ್ರಶ್ನೆ ಮಾಡೋದಕ್ಕೆ ಮುಂದಾದ್ರು. ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಲಘು ಲಾಠಿ ಚಾರ್ಜ್ ಅನ್ನು ಕೂಡ ಪೊಲೀಸರು ಮಾಡಬೇಕಾಗಿ ಬಂತು. ಬಟ್ ಪೊಲೀಸರನ್ನೇ ತಳ್ಳಿ ಪ್ರತಿಭಟನಾಕಾರರು ಮುಂದೆ ಸಾಗ್ತಾ ಇದ್ದಾರೆ. ವಿಜಯ್ ಚೌಕನ್ನ ತಲುಪಿದೆ ಪ್ರತಿಭಟನಾಕಾರರ ಪ್ರತಿಭಟನೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ದೃಶ್ಯ. ಭದ್ರತಾ ಸಿಬ್ಬಂದಿಗಳಿದ್ದಾವೆ, ಬಟ್ ಯಾರ ಲಾಠಿ ರುಚಿಗೂ ಬಗ್ತಾ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯನ್ನು ನಂಬಿ ಬಂದಂತಹ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಗುಂಪು ಚದುರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆಮೇಲೆ ಒಬ್ಬ ಸ್ಟೂಡೆಂಟ್ ಅದರಲ್ಲಿ ಹೊಡಿರಿ, ಇನ್ನೂ ಹೊಡಿರಿ ಸರ್, ನನಗೆ ಪರವಾಗಿಲ್ಲ, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇದ್ದಿದ್ದು. ಇನ್ನೊಂದು ಮರವೇರಿ ಪ್ರತಿಭಟನೆ ಮಾಡೋರು ನಿಂತಿರುವಂತಹ ದೃಶ್ಯ ಕಾಣಿಸ್ತಾ ಇದೆ. ಭಾರೀ ಪ್ರತಿಭಟನೆ ಹಂಗಾಮ ಆಗ್ತಾ ಇದೆ. ಪರಿಸ್ಥಿತಿ ಕೈಮೀರುವಂತಹ ಮುನ್ಸೂಚನೆಗಳು ಕೂಡ ಈ ದೃಶ್ಯಾವಳಿಗಳ ಮೂಲಕ ಕಾಣಿಸ್ತಾ ಇದೆ. ಅಶ್ವವಾಯು ಸಿಡಿಸಿದ್ರು, ಜಗ್ತಾ ಇಲ್ಲ ಪ್ರತಿಭಟನಾಕಾರರು. ಈ ಬಾರಿ ಸಂಸತ್ಗೆ ಮುತ್ತಿಗೆ ಹಾಕೋರೆ ನಾವು ಅನ್ನೋದನ್ನ ವಿದ್ಯಾರ್ಥಿಗಳು ಹೇಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ಈಗಲಾದ್ರೂ ಮನಸ್ಸು ಮಾಡುತ್ತಾ ಅಟ್ಲೀಸ್ಟ್ ವಿದ್ಯಾರ್ಥಿ ನಾಯಕರನ್ನು ಕರೆದು ಮಾತಾಡಬೇಕು ಅಂತ, ಅಥವಾ ಹೀಗೆ ಬಿಡ್ತಾರಾ? ಮಮತಾ, ಖಂಡಿತವಾಗ್ಲೂ ನಿರೀಕ್ಷೆ ಮೀರಿದಂತಹ ಪ್ರತಿಕ್ರಿಯೆ ಈ ಒಂದು ಪ್ರತಿಭಟನೆಗೆ ಬರ್ತಾ ಇದೆ. ಬೆಳಗಿನ ಜಾವ 4 ಗಂಟೆಯಿಂದ ವಿದ್ಯಾರ್ಥಿಗಳು ಜಂತರ್ ಮಂತರನ್ನ ಸೇರ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಕೂಡ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಈ ದೃಶ್ಯಾವಳಿಗಳು ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ನಮಗೆ ಸಂಸತ್ನ ಮಾರ್ಗ್ನಲ್ಲಿ. ಸಂಸತ್ ಮಾರ್ಗ್ ಮತ್ತೆ ಜಂತರ್ ಮಂತರ್ ಎರಡೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡಿರುವಂತಹ ರಸ್ತೆಗಳು. ಒಂದು ಕಡೆಗೆ ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ತಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ, ಆ ರೋಡ್ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಈ ಸಂಸತ್ ಮಾರ್ಗಕ್ಕೂ ಕೂಡ ವಿದ್ಯಾರ್ಥಿಗಳು ಬಂದಿದ್ರು. ಈಗ ಇಲ್ಲಿಗೆ ಬಂದಂತ ವಿದ್ಯಾರ್ಥಿಗಳು ಕೂಡ ಅಡ್ಡಲಾಗಿ ಹಾಕಿದಂತಹ ಬ್ಯಾರಿಕೇಡ್ ಅನ್ನ ಒಡೆದು ಅದನ್ನ ಕ್ರಾಸ್ ಮಾಡಿ ಈಗ ಸಂಸತ್ನತ್ತ ತೆರಳ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಬಹುದು ಪ್ರತಿಭಟನಾಕಾರರು ಹೇಗೆ ಬ್ಯಾರಿಕೇಡ್ ನ ಒಡೆದು ಮುಂದೆ ಹೋಗ್ತಿದ್ದಾರೆ ಅಂತ. ನೋಡಿ, ಇಲ್ಲಿರುವಂತಹ ಸೆಕ್ಯೂರಿಟಿ ಫೋರ್ಸಸ್ ಕೂಡ ಏನೂ ಮಾಡ್ಲಿಕ್ಕೆ ಸಾಧ್ಯವಾಗದಂತ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ, ಅಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ಇಲ್ಲಿದೆ. ಯಾರೇ ಅವರನ್ನ ತಡಿಲಿಕ್ಕೆ ಹೋದ್ರೂ ಕೂಡ ಆ ಪರಿಸ್ಥಿತಿ ಕೈಮೀರಿ ಹೋಗುವಂತ ಸಾಧ್ಯತೆಗಳಿದಾವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ, ವಿದ್ಯಾರ್ಥಿ ನಾಯಕರು, ಪ್ರತಿಭಟನಾಕಾರರು ಎಲ್ಲರೂ ಕೂಡ ಈಗ ಸಂಸತ್ ಮಾರ್ಗ್ನಿಂದ ಮುಂದೆ ಸಂಸತ್ನತ್ತ ತೆರಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಇಡೀ ಸಂಸತ್ಗೂ ಕೂಡ ಇವತ್ತು ಬಾರಿ ದೊಡ್ಡ ಪ್ರಮಾಣದಲ್ಲಿ ಭದ್ರತೆಯನ್ನು ಕೂಡ ಒದಗಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಮುಂದೆ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಬೆಳಗ್ಗೆ ಸ್ವಲ್ಪ ಹೊತ್ತಿನ ಕಾಲ ಲಾಠಿ ಚಾರ್ಜ್ ಅನ್ನ ಮಾಡುವಂತ ಪ್ರಯತ್ನಗಳು ನಡೆದಿತ್ತು. ಅದಾದ ಮೇಲೆ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಾ ಇತ್ತು. ಈಗ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಬೆಳಗ್ಗೆಯಿಂದ ಸಂಸತ್ ಮಾರ್ಗ್ನಲ್ಲಿ ಜಮಾವಣೆಯಾಗಿದ್ದಂತ ಪ್ರತಿಭಟನಾಕಾರರು ಈಗ ಬ್ಯಾರಿಕೇಡ್ಗಳನ್ನ ಒಡೆದು ಪಾರ್ಲಿಮೆಂಟ್ನತ್ತ ತೆರಳುತ್ತಾ ಇದ್ದಾರೆ. ಅಲ್ಲಿ ಪಾರ್ಲಿಮೆಂಟ್ನ ಮುಂಭಾಗದಲ್ಲೂ ಕೂಡ ತಡೆಯುವಂತ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಇಷ್ಟು ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಅಥವಾ ಮೋದಿ ಸರ್ಕಾರ ಯಾವ ನಿರ್ಣಯಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.
ಸಂಸತ್ ಭವನದ ಬಳಿ ಬಿಗಿ ಭದ್ರತೆಯನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ. ಭದ್ರತಾ ಸಿಬ್ಬಂದಿಗಳಂತೂ ಹೈ ಅಲರ್ಟ್ ನಲ್ಲಿದ್ದಾರೆ. ಜಂತರ್ ಮಂತರ್ನಿಂದ ಸಂಸತ್ ಭವನದ ಕಡೆಗೆ ಪ್ರತಿಭಟನಾಕಾರರು ಧಾವಿಸ್ತಾ ಇದ್ದಾರೆ. ಸಂಸತ್ ಭವನದ ದ್ವಾರಗಳನ್ನ, ಎಂಟ್ರಿ ಡೋರ್ಗಳನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಇಡೀ ಆವರಣದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಈ ಪಾರ್ಟಿ ಜನಬೆಂಬಲವನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆಲ್ ಆಫ್ ಅ ಸಡನ್ ಇವತ್ತು ಬೆಳಗಿನಿಂದ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ವಿವಿಧ ಸಂಘಟನೆಯವರು ಒಂದಾಗಿದ್ದಾರೆ.